ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತು ನಾವು ನಿಮ್ಮ ಪರ್ಸನ್ ಸದ್ಯದ ಪರಿಸ್ಥಿತಿ ಯಾವ ತರ ಇದೆ ನಿಮ್ಮ ಪರ್ಸನ್ ಅಂತ ಹೇಳಿ ಕಾರ್ಡ್ ಮೂಲಕ ನೋಡೋಣ. ಅವರು ಏನ್ ಗೋ ಥ್ರೂ ಆಗ್ತಾ ಇದಾರೆ ಮತ್ತೆ ಅವರ ಸಿಚುವೇಶನ್ ಯಾವ ತರ ಇದೆ ಇವಾಗ ಸದ್ಯಕ್ಕೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಕಾರ್ಡ್ ನ ಶಫಲ್ ಮಾಡ್ತಿದ್ದೀನಿ. 5 ಕಾರ್ಡ್ ನ ಶಫಲ್ ಮಾಡ್ತಿದ್ದೀನಿ. ಕಾರ್ಡ್ ನ ಸೆಲೆಕ್ಟ್ ಮಾಡಕ್ಕಿಂತ ಮುಂಚೆ ನನ್ನ ಇಷ್ಟ ದೈವಗಳಾದ ರಾಘವೇಂದ್ರ ಸ್ವಾಮಿಗಳು ಮತ್ತೆ ಆಂಜನೇಯ ಸ್ವಾಮಿಗಳನ್ನ ನೆನಪಿಸ್ಕೊಂಡ್ಬಿಟ್ಟು ಕಾರ್ಡ್ ನ ತೆಗಿತಾ ಇದ್ದೀನಿ. ಸೊ ನೋಡೋಣ ಯಾವ ಕಾರ್ಡ್ ಬರುತ್ತೆ, ಅವರ ಸದ್ಯದ ಪರಿಸ್ಥಿತಿ ಯಾವ ತರ ಇದೆ ಅಂತ ಹೇಳಿ, ಅವರು ಏನು ಗೋತ್ರು ಹೋಗ್ತಾ ಇದ್ದಾರೆ, ಅವರ ಒಂದು ಸಿಚುವೇಶನ್ ಹಾರ್ಡ್ ಆಗಿದೆಯಾ ಅಥವಾ ಆರಾಮಾಗಿದ್ದಾರಾ, ಕಾಮ್ ಆಗಿ ನಡ್ಕೊಂಡು ಹೋಗ್ತಾ ಇದ್ದಾರಾ ಅಂತ ಹೇಳಿ ನೋಡೋಣ. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಚಾನೆಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದ್ರೆ ಕಾಮೆಂಟ್ ಮೂಲಕ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅದನ್ನ ತಿಳಿಸ್ಬೋದು. ನಾನು ನಿಮ್ಮೆಲ್ಲರ ಕಾಮೆಂಟ್ಸ್ ರೀಡ್ ಮಾಡ್ತೀನಿ. ವಿಡಿಯೋ ರೆಸೊನೇಟ್ ಆದ್ರೆ ವಿಡಿಯೋನ ಕ್ಲೈಮ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಒಂದು ಜನರಲ್ ರೀಡಿಂಗ್ ತರ ಎಂಜಾಯ್ ಮಾಡಿ. ಮೊದಲನೇ ಕಾರ್ಡ್ ಬಂದು ವರ್ಡ್ ಬಂದಿದೆ. ಅವರು ಜೀವನದಲ್ಲಿ ತುಂಬಾನೇ ಎಫರ್ಟ್ ಹಾಕಿ ಕೆಲಸ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ತುಂಬಾ ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಅವರು ಕನ್ಸುಗಳು ತುಂಬಾ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಅದನ್ನ ರೀಚ್ ಆಗೋದಕ್ಕೆ ತುಂಬಾನೇ ಜಾಸ್ತಿ ಅದ್ರ ಒಂದು ಸಲುವಾಗಿ ಕೆಲಸ ಮಾಡ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ. ಮತ್ತೆ ಅವರು ಏನೆಲ್ಲ ಎಫರ್ಟ್ ಹಾಕಿದಾರಲ್ಲ ಅದು ಎಂಡಿಗೆ ಬಂದಿದೆ. ಅಂದ್ರೆ ಅದರಿಂದ ಇನ್ನೇನು ಫಲ ಸಿಗೋದು ಅಂತ ಹೇಳ್ತಾರಲ್ಲ ಆ ತರ ಒಂದು ಸಿಚುವೇಶನ್ಗೆ ಬಂದಿದ್ದಾರೆ. ಮತ್ತೆ ಇದು ಒಂದು ಕಾರ್ಮಿಕ್ ಕಾರ್ಡ್ ಕೂಡ ಆಗಿದೆ. ಇನ್ ಕೇಸ್ ಏನಾದ್ರು ಅವರು ಜಾಬ್ ರಿಲೇಟೆಡ್ ಟ್ರೈ ಮಾಡ್ತಾ ಇದ್ರೆ, ಅವರು ಅಬ್ರಾಡ್ ಏನಾದ್ರು ಹೋಗ್ಬೇಕು ಅಥವಾ ಬೇರೆ ಕಡೆ ಕೆಲಸ ಮಾಡ್ಬೇಕು ಹೋಗಿ ಅಂತ ಹೇಳಿ ಅವ್ರ ಮನ್ಸಲ್ಲಿ ಇರ್ಬೋದು, ಅದು ಕೂಡ ತೋರಿಸ್ತಾ ಇದೆ. ತುಂಬಾ ದೊಡ್ಡ ದೊಡ್ಡ ಟ್ರಾವೆಲ್, ಓವರ್ಸೀಸ್ ಟ್ರಾವೆಲ್ ತೋರಿಸ್ತಾ ಇದೆ. ಅಂದ್ರೆ ತುಂಬಾ ದೊಡ್ಡ ಟ್ರಾವೆಲ್ ಅಂದ್ರೆ ಇಲ್ಲಿಂದ ನಾವು JP ನಗರ, ಬನಶಂಕರಿ ಆ ತರ ಹೋಗಿ ಟ್ರಾವೆಲ್ ಮಾಡ್ತೀವಲ್ಲ ಆ ತರ ಅಲ್ಲ. ತುಂಬಾ ದೊಡ್ಡ ಟ್ರಾವೆಲ್ ಅಂದ್ರೆ ಫ್ಲೈಟ್ ಮುಖಾಂತರ ಅಥವಾ ಸಮುದ್ರಗಳನ್ನ ದಾಟಿ ಓವರ್ಸೀಸ್ ನ ಕ್ರಾಸ್ ಮಾಡ್ಕೊಂಡು ಹೋಗಿ ಮಾಡ್ತೀವಲ್ಲ ಕೆಲಸ. ಬೇರೆ ಕಂಟ್ರಿ ಇರ್ಬೋದು, ರಿಲೊಕೇಶನ್ ಇರ್ಬೋದು, ಆ ತರ ಒಂದು ಮೋಸ್ಟ್ಲಿ ಇರ್ಬೋದು ಅವ್ರ ಮನ್ಸಲ್ಲಿ. ಬೇರೆ ಕಂಟ್ರಿಗೆ ಹೋಗಿ ಕೆಲಸ ಮಾಡ್ಬೇಕು, ನಾನು ಬೇರೆ ಜಾಗದಲ್ಲಿ ಇದ್ಬಿಟ್ಟು ಕೆಲಸ ಮಾಡ್ಬೇಕು ಅಂತ ಹೇಳಿ. ಬಟ್ ಅವ್ರು ಏನಂದ್ರೆ ತುಂಬಾ ಏನ್ ಕೆಲಸ ಮಾಡೋದು ಅದು ಕರೆಕ್ಟ್ ಆಗಿ ಮಾಡ್ತಾರೆ. ಆಮೇಲೆ ಅವ್ರು ಏನು ಮಾರ್ಗ ಕೆಲಸ ಮಾಡೋದಕ್ಕೆ ಏನು ದಾರಿನ ಅನುಸರಿಸ್ತಾರಲ್ವಾ, ನ್ಯಾಯಯುತವಾಗಿ ಅಂದ್ರೆ ರೈಟ್ ಪಾತ್, ಕರೆಕ್ಟ್ ಆಗಿರೋ ವೇ ಅಲ್ಲೇ ಅವ್ರು ಮಾಡೋದು. ಸುಮ್ನೆ ಏನೋ ಸಾಧಿಸ್ಬೇಕು ಅಂತ ಹೇಳಿ ಶಾರ್ಟ್ ಕಟ್ ಅಲ್ಲಿ ಹೋಗುವಂತ ಪರ್ಸನ್ ಅಲ್ಲ ಅವರು. ತುಂಬಾನೇ ಪ್ರಾಂಪ್ಟ್ ಆಗಿ, ತುಂಬಾನೇ ಕರೆಕ್ಟ್ ಆಗಿ ಒಳ್ಳೆ ರೂಟ್ ಅಲ್ಲೇ ಹೋಗ್ಬಿಟ್ಟು, ಕಷ್ಟ ಆದ್ರೂ ಪರವಾಗಿಲ್ಲ ನಾನು ಇದೇ ರೂಟ್ ಅಲ್ಲಿ ಹೋಗ್ತೀನಿ, ಇದು ಈ ರೂಟ್ ಕರೆಕ್ಟ್ ಆಗಿದೆ ಅಂತ ಹೇಳಿ ಅನ್ಕೊಂಡು ಹೋಗ್ತಾರಲ್ಲ ಆ ತರ ಪರ್ಸನ್ ಇವರು. ಯಾವ್ದೇ ಕಾರಣಕ್ಕೂ ಮೋಸ್ಟ್ಲಿ ಶಾರ್ಟ್ ಕಟ್ ಎಲ್ಲ ತಗೊಂಡ್ಬಿಟ್ಟು ಸಕ್ಸಸ್ ನ ನೋಡೋದಕ್ಕೆ ಟ್ರೈ ಮಾಡಲ್ಲ ಅಂತ ಅನ್ಸುತ್ತೆ. ಮತ್ತೆ ತುಂಬಾ ಹಾರ್ಡ್ ವರ್ಕಿಂಗ್ ಕೂಡ ಇದ್ದಾರೆ. ತುಂಬಾ ಕನಸು ಕಾಣ್ತಾ ಇದ್ದಾರೆ ಅಂತ ಅನ್ಸುತ್ತೆ ಜೀವನದ ಬಗ್ಗೆ. ಹಂಗಿರ್ಬೇಕು, ಹಿಂಗಿರ್ಬೇಕು, ಇದೇ ತರ ಇರ್ಬೇಕು ಅಂತ ಹೇಳಿ. ತುಂಬಾ ಮೇಜರ್ ಟ್ರಾವೆಲ್ಸ್ ಗಳು ಕಾಣಿಸ್ತಾ ಇದೆ. ಮತ್ತೆ ಇವ್ರಿಗೆ ಕೆಲಸದಲ್ಲಿ ತುಂಬಾ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಗಳು ಬರೋದು, ಅದ್ರಲ್ಲಿ ಇವರು ಅಚೀವ್ಮೆಂಟ್ ಮಾಡೋದು, ಮತ್ತೆ ಅದ್ರಿಂದ ಅವರು ಏನು ಒಂದು ಕೆಲಸ ಮಾಡುವಾಗ ಎಕ್ಸ್ಪೀರಿಯನ್ಸ್ ಮಾಡ್ತಾರಲ್ವಾ, ಅದ್ರಿಂದ ಅವ್ರಿಗೆ ನಾಲೆಡ್ಜ್ ಕೂಡ ಗೇನ್ ಆಗೋದು ಇಲ್ಲಿ ಕಾಣಿಸ್ತಾ ಇದೆ. ಮತ್ತೆ ಓಕೆ, ನೆಕ್ಸ್ಟ್ ಲೆವೆಲ್. ಇವಾಗ ಒಂದು ಲೆವೆಲ್ ಅಲ್ಲಿ ಕೆಲಸ ಮಾಡ್ತಿದ್ರು ಎಂಪ್ಲಾಯ್ ಆಗಿ ಅಂತ ಹೇಳಿದ್ರೆ, ಅವ್ರ ಕೆಲಸನ ಪ್ರಶಂಸೆ ಮಾಡ್ಬಿಟ್ಟು ಅಥವಾ ಅದನ್ನ ಅಪ್ರಿಶಿಯೇಟ್ ಮಾಡ್ಬಿಟ್ಟು ಅವರು ನೆಕ್ಸ್ಟ್ ಲೆವೆಲ್ಗೆ ಅವ್ರಿಗೆ ಪ್ರಮೋಟ್ ಎಲ್ಲ ಮಾಡ್ತಾರೆ ಗೊತ್ತಾ, ಅದೊಂದು ತೋರಿಸ್ತಾ ಇದೆ ಇಲ್ಲಿ. ಮೇ ಬಿ ಅವ್ರ ಕೆಲಸ ಚೆನ್ನಾಗಿದ್ರೆ ಅವ್ರ ಬಾಸ್ ಅವ್ರಿಗೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಪ್ರಮೋಟ್ ಕೂಡ ಮಾಡ್ತಾರೆ ಅಂತ ಅನ್ಸುತ್ತೆ. ಸೊ ಸೆಕೆಂಡ್ ಕಾರ್ಡ್ ಬಂದ್ಬಿಟ್ಟು ದ ಹ್ಯಾಂಗ್ ಮ್ಯಾನ್ ಬಂದಿದೆ. ಹ್ಯಾಂಗ್ ಮ್ಯಾನ್ ಬಂದ್ಬಿಟ್ಟು ಸ್ವಲ್ಪ ಡಿಲೇನು ತೋರ್ಸುತ್ತೆ. ಮೇ ಬಿ ಅವ್ರು ಏನೇ ಪ್ಲಾನ್ ಮಾಡ್ಕೊಂಡಿದ್ರು ಸ್ವಲ್ಪ ಆಗುತ್ತೆ, ಆದ್ರೆ ಸ್ವಲ್ಪ ಡಿಲೇ ಆಗೋದು. ಆಮೇಲೆ ಅವ್ರಿಗೇನ್ ಅನ್ಸ್ತಿರತ್ತೆ ಅಂದ್ರೆ ಕೆಲಸ ಆಗ್ತಿರತ್ತೆ, ಬಟ್ ಅವ್ರಿಗೇನ್ ಅನ್ಸ್ತಿರತ್ತೆ ಅಂದ್ರೆ ಏನಪ್ಪಾ ಇಷ್ಟೊಂದು ಡಿಲೇ ಆಗ್ತಿದೆ, ಇದಾಗತ್ತೋ ಇಲ್ಲೋ ಅಂತ ಹೇಳಿ ಅದ್ರ ಸುತ್ತಾನೆ ಥಿಂಕ್ ಮಾಡೋದು. ಕೆಲವೊಂದ್ಸರಿ ಅವ್ರಿಗೆ ಯಾವ ತರ ಅಂದ್ರೆ ಮೋಸ್ಟ್ಲಿ ಇದು ಆಗಲ್ವೇನೋ, ಬಿಟ್ಟು ಬಿಡೋಣ ಅನ್ನೋ ತರ ಥಿಂಕ್ ಮಾಡ್ತಾರೆ ಅಂತ ಅನ್ಸುತ್ತೆ. ಮತ್ತೆ ಅವರು ತುಂಬಾ ಸಫರ್ ಆಗ್ತಿರೋದು ಇಲ್ಲಿ ಕಾಣಿಸ್ತಾ ಇದೆ. ರಿಲೇಟೆಡ್ ಏನು ಅಂತ ಗೊತ್ತಿಲ್ಲ, ಹಣಕಾಸಿಂದ ಇರ್ಬೋದು ಅಥವಾ ಏನೋ ಒಂದು ಕೆರಿಯರ್ ಅಥವಾ ಲವ್ ಲೈಫು
ಏನಾದ್ರೂ ಒಂದು ವಿಷಯ ಸಿಕ್ತು ಅಂದ್ರೆ ಅದ್ರ ಸುತ್ತಾನೆ ಸುತ್ತಾ ಇರೋದು, ಅದ್ರ ಬಗ್ಗೆನೇ ಯೋಚನೆ ಮಾಡೋದು ತುಂಬಾ ಜಾಸ್ತಿ ಇಲ್ಲಿ ಕಾಣಿಸ್ತಾ ಇದೆ. ಇದು ಒಂದು ಪ್ರಾಕ್ಟಿಕಲ್ ಕಾರ್ಡ್ ಗೈಸ್. ಮತ್ತೆ ಸ್ವಲ್ಪ ಅವರು ಬಿಹೇವಿಯರ್ ಕೂಡ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿ ತೋರ್ಸುತ್ತೆ ಇಲ್ಲಿ. ಮತ್ತೆ ಸ್ವಲ್ಪ ಸಿಟ್ ಬಂತು ಅಂದ್ರೆ ಅವರು ಸಿಟ್ಟಾಗ್ಬಿಡೋದು, ಮತ್ತೆ ಎಲ್ಲರಿಂದ ದೂರ ಉಳ್ಕೊಳ್ಳೋದು, ಕೆಲವೊಂದು ಥಿಂಗ್ಸ್ ಗಳನ್ನ ಬಿಟ್ಟು ಬಿಡೋದು, ಅದೆಲ್ಲ ಮಾಡ್ತಾರೆ ಅಂತ ಅನ್ಸುತ್ತೆ ಮಾಡ್ದೇನೆ. ಸೊ ಆ ಒಂದು ಬಿಹೇವಿಯರ್ ನ ಚೇಂಜ್ ಕೂಡ ಮಾಡ್ಕೋಬೇಕು. ಮೋಸ್ಟ್ಲಿ ಈ ತರ ಗೋತ್ರು ಆಗ್ತಿರ್ಬೋದು ಅವರು. ಏನಪ್ಪಾ ಏನ್ ಮಾಡಿದ್ರು ಏನು ಬೇಗ ಬೇಗ ಆಗ್ತಾ ಇಲ್ಲ, ನಾನ್ ಅನ್ಕೊಂಡಿರೋ ತರ ಆಗ್ತಾ ಇಲ್ಲ, ಗಿವ್ ಅಪ್ ಮಾಡ್ಬಿಡ್ಲಾ ಅನ್ನೋ ತರನು ಕೆಲವೊಂದ್ಸರಿ ಯೋಚನೆ ಮಾಡ್ತಾರೆ ಅಂತ ಅನ್ಸುತ್ತೆ. ಮತ್ತೆ ಇವ್ರ ಕೆಲ್ಸ ಅಂತ ಹೇಳಿ ಬಂದ್ರೆ ಯಾವ ತರ ಅಂತ ಹೇಳಿದ್ರೆ, ಬೇರೆಯವರಿಗೆ ಒಳ್ಳೇದಾಗತ್ತೆ ಅಂತ ಹೇಳಿ ಅನ್ಸಿದ್ರೆ ಆ ಕೆಲ್ಸದಿಂದ ಇವ್ರು ಅದನ್ನ ಗಿವ್ ಅಪ್ ಮಾಡ್ಬಿಡ್ತಾರೆ. ಸೊ ಆ ತರ ಪರ್ಸನ್ ಇವ್ರು. ಅವ್ರಿಗೆ ಒಳ್ಳೇದಾಗತ್ತಲ್ಲ ಪರವಾಗಿಲ್ಲ, ನಾನ್ ಕೊಟ್ಬಿಡೋಣ, ಹೆಲ್ಪ್ ಆದ್ರೂ ಅಷ್ಟೇ, ಒಳ್ಳೇದಾದ್ರೆ ಪರವಾಗಿಲ್ಲ ಕೊಟ್ಬಿಡೋಣ, ಅವ್ರ ಬಗ್ಗೆ ಅವ್ರು ಏನು ಥಿಂಕ್ ಮಾಡ್ಕೊಳಲ್ಲ. ಬೇರೆಯವ್ರಿಗೆ ಗಿವ್ ಅಪ್ ಮಾಡೋದು ಅಥವಾ ಕೊಡೋದು ಇಲ್ಲಿ ಕಾಣಿಸ್ತಾ ಇದೆ. ಮತ್ತೆ ಇವ್ರು ಏನಾದ್ರೂ ಜೀವನದಲ್ಲಿ ಮುಂದೆ ಬರ್ಬೇಕು ಅಂದ್ರೂ ಕೂಡ ಕೆಲವೊಂದು ಥಿಂಗ್ಸ್ ನ ಇವರು ಬಿಡ್ಬೇಕು. ಅಂದ್ರೆ ಕೆಲವೊಂದು ಅವ್ರ ಬಿಹೇವಿಯರ್ ಇರ್ಬೋದು ಅಥವಾ ಅವರು ಯೋಚನೆ ಮಾಡೋ ರೀತಿ ಮತ್ತೆ ಕೊರಗ್ತಾರೆ ಅನ್ಸುತ್ತೆ ತುಂಬಾ. ಇವರು ಯಾಕಾಗ್ತಿಲ್ಲ ಯಾಕಾಗ್ತಿಲ್ಲ, ಯಾಕೆ ಇಷ್ಟೊಂದು ಸ್ಲೋ, ಏನು ನಾನು ಅನ್ಕೊಂಡಿರೋ ತರ ಆಗಲ್ಲ ಅಂತ, ಇದೆಲ್ಲ ಸ್ವಲ್ಪ ಅವರು ಸ್ಟಾಪ್ ಮಾಡ್ಬೇಕು ಅಂತ ಹೇಳಿ ತೋರಿಸ್ತಾ ಇದೆ. ತುಂಬಾನೇ ಕೊರಗ್ತಾರೆ ಅಂತ ಅನ್ಸುತ್ತೆ ಮೋಸ್ಟ್ಲಿ ಇವರು. ಏನಾದ್ರೂ ಒಂದ್ ಸಿಕ್ತು ಅಂದ್ರೆ ಅದನ್ನ ಹಿಡ್ದಿಟ್ಕೊಂಡ್ಬಿಡೋದು, ಅಂದ್ರೆ ಅದ್ರ ಸುತ್ತಾನೆ ಯೋಚನೆ ಮಾಡೋದು, ತುಂಬಾ ಡೀಪ್ ಆಗಿ ಅದ್ರ ಬಗ್ಗೆ ಥಿಂಕ್ ಮಾಡೋದು, ಅದೆಲ್ಲ ಮಾಡ್ತಾರೆ ಅಂತ ಅನ್ಸುತ್ತೆ. ಓಕೆ. ಮತ್ತೆ ಇನ್ನೂ ಒಂದೇನಂದ್ರೆ, ಯೂಶಲಿ ಇವ್ರು ಏನೇ ಕೆಲ್ಸಕ್ಕೆ ಹಾಕಿದ್ರು ಕೆಲ್ಸ ಆಗತ್ತೆ, ಬಟ್ ಅದೇ ಡಿಲೇ ತರ. ಸೊ ಈ ತರ ಒಂದು ಸಿಚುವೇಶನ್ ಅಲ್ಲಿ ಏನಂದ್ರೆ ಅವರು ಗಿವ್ ಅಪ್ ಮಾಡ್ಬಿಡೋಣ ಅಂತ ಕೂಡ ಥಿಂಕ್ ಮಾಡ್ತಾರೆ ಅನ್ಸುತ್ತೆ. ಆಕ್ಚುಲಿ ಅವರು ಗಿವ್ ಅಪ್ ಮಾಡೋದಕ್ಕಿಂತ ಅದನ್ನ ಲೆಟ್ ಗೋ ಮಾಡ್ಬಿಡೋಣ ಅಂತ ಥಿಂಕ್ ಮಾಡ್ತಾರೆ. ಬಿಟ್ಬಿಡೋಣ, ಇನ್ನೇನು ಇಷ್ಟೊಂದು ಎಫರ್ಟ್ ಹಾಕಿದ್ರು ಆಗ್ತಾ ಇಲ್ವಲ್ಲ, ಮೋಸ್ಟ್ಲಿ ಆಗಲ್ವೇನಾ, ಆ ತರ ಒಂದೊಂದ್ಸರಿ ಅವರ ಮೈಂಡು ಯೋಚನೆ ಮಾಡತ್ತೆ ಅಂತ ಅನ್ಸುತ್ತೆ. ಬಟ್ ಆಕ್ಚುಲಿ ಅದು ಆಗತ್ತೆ, ಬಟ್ ಡಿಲೇ ಆಗುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದೆ. ತುಂಬಾ ಜಾಸ್ತಿ ಇವರು ಕೆರಿಯರು, ಮನಿ ರಿಲೇಟೆಡ್, ಅವರ ಒಂದು ಜೀವನದ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ಕನ್ಸುಗಳನ್ನ ಇಟ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಕೆರಿಯರ್ ಅಂತೂ ತುಂಬಾ ಜಾಸ್ತಿ ಎದ್ದು ಕಾಣಿಸ್ತಾ ಇದೆ ಇಲ್ಲಿ. ತುಂಬಾನೇ ಜಾಸ್ತಿ ಒಂಥರ ರಿಸ್ಟ್ರಿಕ್ಟೆಡ್ ಪರ್ಸನ್ ಕೂಡ ಅನ್ಸುತ್ತೆ. ಕೆಲವೊಂದ್ಸರಿ ಅವ್ರಿಗೆ ಅವ್ರು ಬೌಂಡ್ರಿ ಹಾಕೊಂಡ್ಬಿಡ್ತಾರೆ, ಮತ್ತೆ ಎಲ್ಲೂ ಹೊರಗಡೆ ಬರಲ್ಲ, ಆ ತರ ಪರ್ಸನ್ ಕೂಡ ಕಾಣಿಸ್ತಾ ಇದೆ ನೋಡಿ. ಥರ್ಡ್ ಕಾರ್ಡ್ ಕೂಡ ಮತ್ತೆ ಮನಿ ಕಾರ್ಡೇನೆ ತೋರಿಸಿದೆ. ಥರ್ಡ್ ಕಾರ್ಡ್ ಬಂದು ಸೆವೆನ್ ಆಫ್ ಪೆಂಟಿಕಲ್. ಪೆಂಟಿಕಲ್, ಸೆವೆನ್ ಆಫ್ ಕಾಯಿನ್ಸ್ ಅಂತಾರಲ್ಲ ಆ ಕಾಯಿನ್. ಇವರು ಕೆರಿಯರ್ ಬಗ್ಗೆ ತುಂಬಾನೇ ಫೋಕಸ್ಡ್ ಇರೋದು, ತುಂಬಾನೇ ಗೋಲ್ ನ ರೀಚ್ ಆಗ್ಬೇಕನ್ನೋದು ಇವ್ರ ಮನ್ಸಲ್ಲಿ ತುಂಬಾ ಜಾಸ್ತಿ ಇದೆ. ಓಕೆ. ಇವರು ಏನಂದ್ರೆ ತುಂಬಾ ಜಾಸ್ತಿ ವೆಯ್ಟ್ ಮಾಡ್ತಿದ್ದಾರೆ ಅನ್ಸುತ್ತೆ, ಇದು ಯಾವಾಗ ಆಗತ್ತೆ ಯಾವಾಗ ಆಗತ್ತೆ ಅಂತ ಹೇಳಿ. ಯಾವ್ದೋ ಒಂದ್ ವಿಷಯ ಇವ್ರ ತಲೆಯಲ್ಲಿ ಕೂತ್ಕೊಂಡಿದೆ, ಅದ್ರ ರಿಲೇಟೆಡ್ ತುಂಬಾ ವರ್ಕ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ತುಂಬಾ ವೆಯ್ಟ್ ಕೂಡ ಮಾಡ್ತಿದ್ದಾರೆ. ಮೇ ಬಿ ಇದು ಒಂದೊಂದ್ಸರಿ ಫಿನಾನ್ಷಿಯಲಿನೂ ಅಷ್ಟೇ, ತುಂಬಾ ಹಾರ್ಡ್ ವರ್ಕ್ ಮಾಡೋದು, ಆಮೇಲೆ ವೆಯ್ಟ್ ಮಾಡೋದು, ಯಾವಾಗ ಆಗತ್ತೆ ಅಂತ ಹೇಳಿ. ಮತ್ತೆ ಇಲ್ಲಿ ಲೈಕ್ ಪರ್ಸನ್ ಯಾವ ತರ ವೆಯ್ಟ್ ಮಾಡ್ತಿದ್ದಾನಲ್ಲ, ಯಾವಾಗ ಈ ಗಿಡ ಬೆಳೆಯತ್ತೆ, ದೊಡ್ಡದಾಗತ್ತೆ, ಇದರಿಂದ ಯಾವಾಗ ನನಗೆ ಹಣ್ಣು ಸಿಗ್ಬೋದು, ಅದನ್ನ ನಾನು ಯಾವಾಗ ತಿಂದು ಎಂಜಾಯ್ ಮಾಡೋದು, ಆತರ ಒಂದು ನಾನು ಎಕ್ಸಾಂಪಲ್ ಕೊಟ್ಟೆ ಅಷ್ಟೇ. ಒಂದು ಇದನ್ನ ದುಡ್ಡಿನ ರೂಪದಲ್ಲೂ ನೋಡ್ಬೋದು ಅಥವಾ ಕೆರಿಯರ್ ರಿಲೇಟೆಡ್ ತರನು ನೋಡ್ಬೋದು. ಕೆರಿಯರ್ ಅಂದ್ರೆ ನಾನು ಎಲ್ಲಾದ್ರೂ ಹೋಗ್ಬೇಕು, ಇಲ್ಲಿ ಜಾಬ್ ಮಾಡ್ಬೇಕು, ಅಲ್ಲಿ ಜಾಬ್ ಮಾಡ್ಬೇಕು ಅಂತ ಹೇಳಿದ್ರೆ ಯಾವಾಗ ಆಗತ್ತೆ ಅಂತ ಕಾಯೋದು, ಇಲ್ಲ ಬೇರೆ ಪೊಸಿಷನ್ಗೆ ಚೇಂಜ್ ಮಾಡೋದಕ್ಕೆ ನೋಡ್ತಾ ಇರ್ಬೋದು, ಇದು ಯಾವಾಗ ಆಗತ್ತೆ ಅಂತ ಹೇಳಿ. ಇಲ್ಲ ಮನಿ ರಿಲೇಟೆಡ್ ತೋರಿಸ್ತಾ ಇದೆ. ಮನಿ ಕೂಡ ನಾವು ಕಂಪೇರ್ ಮಾಡ್ಬೋದು. ಏನೋ ಒಂದು ಮನಿ ತುಂಬಾ ಚಿಕ್ಕದಿರೋದು, ತುಂಬಾ ವರ್ಕ್ ಮಾಡ್ತಿದ್ದಾರೆ ಮನಿ ಟುವರ್ಡ್ಸ್, ಮನಿನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ, ಇಲ್ಲ ಸೇವಿಂಗ್ಸ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ, ಬ್ಯಾಂಕ್ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡೋದಕ್ಕೆ. ಮತ್ತೆ ಅದ್ರ ರಿಲೇಟೆಡ್ ಹೇಳೋದಾದ್ರೆ, ಇದ್ಯಾಕೆ ನಂದು ಬೆಳಿತಾನೆ ಇಲ್ಲ, ಆತರ ಕೂಡ ಇವರು ತುಂಬಾ ಅಂದ್ರೆ ತುಂಬಾ ವೇಟ್ ಮಾಡ್ತಿದ್ದಾರೆ. ಅದಕ್ಕೆ ಹಾರ್ಡ್ ವರ್ಕ್ ಕೂಡ ಅವ್ರು ಎಷ್ಟು ಮಾಡ್ಬೇಕು ಅಷ್ಟು, ಅದಕ್ಕಿಂತ ಜಾಸ್ತಿನೇ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ ಅನ್ಸುತ್ತೆ ಇವರು. ಓಕೆ. ಈ ಪರ್ಸನ್ ಏನಂದ್ರೆ ಸ್ವಲ್ಪ ಪಾರ್ಟಿ ಆತರ ಎಲ್ಲ ಮಾಡೋ ಪರ್ಸನ್ ಅಂತೂ ಅಲ್ಲ. ಈ ಪಾರ್ಟಿ ಮಾಡೋದು, ಸೆಲೆಬ್ರೇಟ್ ಮಾಡೋದು ಆತರ ಪರ್ಸನ್ ಇಲ್ಲ. ಅವ್ರಿಗೆ ಅದ್ರಲ್ಲಿ ಇಂಟ್ರೆಸ್ಟ್ ಇರಲ್ಲ ಅಂತ ಅನ್ಸುತ್ತೆ ಮೋಸ್ಟ್ಲಿ. ಇವ್ರ ಏನಂದ್ರೆ ಇವ್ರನ್ನ ಗೋಲ್ ನ ರೀಚ್ ಮಾಡ್ಬೇಕು ಅಂದ್ರೆ ಈ ಕೆಲ್ಸನ ಅವ್ರ ಏನ್ ಮಾಡ್ತಿದ್ದಾರೆ, ಅವ್ರ ಹಾರ್ಡ್ ವರ್ಕ್ ಏನಿದೆ ಅದನ್ನ ಅರ್ಧಕ್ಕೆ ನಿಲ್ಸಂಗಿಲ್ಲ. ಯಾವ್ದೇ ಕಾರಣಕ್ಕೂ ನಿಲ್ಸಂಗೆ ಇಲ್ಲ, ಗ್ಯಾಪ್ ತಗೊಳಂಗಿಲ್ಲ, ರೆಸ್ಟ್ ಮಾಡಂಗಿಲ್ಲ.
ಅದ್ರ ಸಲುವಾಗ್ಲೇ ಇವರು ಫೋಕಸ್ಡ್ ಆಗಿ ವರ್ಕ್ ಮಾಡ್ತಾ ಇರ್ಬೇಕು. ಹಂಗಿದ್ರೆ ಮಾತ್ರ ಇದು ಫಲ ಕೊಡೋ ತರ, ಅಂದ್ರೆ ಅದರ ಒಂದು ರಿಸಲ್ಟ್ ಕಾಣಿಸ್ತಾ ಇದೆ ಇಲ್ಲಿ. ಬಟ್ ಏನಂದ್ರೆ ಟುವರ್ಡ್ಸ್ ಇವರು ತುಂಬಾನೇ ವರ್ಕ್ ಮಾಡ್ಬೇಕು. ಯಾವ ತರ ಅಂದ್ರೆ ಲೈಕ್ ನಾನು ಓಕೆ ಮಾಡ್ತಿದ್ದೀನಲ್ಲ ಬಿಡು, ಬಿಸ್ನೆಸ್ ತಗೊಂಡ್ರೆ ಅಥವಾ ಏನಾದ್ರು ತಗೊಂಡ್ರೆ ಈ ಅದ್ರ ಪಾಡಿಗೆ ಅದು ಹೋಗ್ತಾ ಇದೆ ಅಲ್ಲ ಬಿಡು ಅಂತ ಹೇಳಿ ಒಂದ್ ಸ್ವಲ್ಪ ಗ್ಯಾಪ್ ಕೊಟ್ರು ಅಂದ್ರೆ ಮತ್ತೆ ನೆಕ್ಸ್ಟ್ ಮೂಮೆಂಟ್ ಅವ್ರು ಹೋಗಿ ನೋಡೋಷ್ಟ್ರಲ್ಲಿ ಏನೇನೋ ಆಗ್ಬಿಟ್ಟಿರತ್ತೆ. ಸೊ ಆತರ ಗ್ಯಾಪ್ ಕೊಡಂಗಿಲ್ಲ. ಅದ್ರ ಟುವರ್ಡ್ಸ್ ಇವ್ರು ತುಂಬಾನೇ ಕೆಲಸ ಮಾಡ್ಬೇಕು. ಆಮೇಲೆ ಮೇ ಬಿ ಇವರು ತುಂಬಾ ಮನಿ ಬಗ್ಗೆ ತುಂಬಾ ಫೋಕಸ್ ಮಾಡ್ತಾರೆ ಅನ್ಸುತ್ತೆ. ಗೋಲ್ ಬಗ್ಗೆ ಏನಾದ್ರು ಪ್ರಾಜೆಕ್ಟ್ ಕೊಟ್ರೆ ಅದ್ರ ಸಲುವಾಗಿ ತುಂಬಾ ವರ್ಕ್ ಮಾಡೋದು, ಹಾರ್ಡ್ ವರ್ಕ್ ಮಾಡೋದು. ಮತ್ತೆ ಆ ಮತ್ತೆ ಕೆರಿಯರ್ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಜಾಸ್ತಿ ತಲೆ ಕೆಡ್ಸ್ಕೊಳ್ತಾರೆ ಅಂತ ಅನ್ಸುತ್ತೆ. ಅವ್ರು ಏನ್ ವರ್ಕ್ ಮಾಡ್ತಿದ್ದಾರೆ ಅದು ಅವರ ಗೋಲ್ ನ ರೀಚ್ ಆಗೋವರೆಗೂ ಇವರು ಸ್ಟಾಪ್ ಮಾಡಂಗಿಲ್ಲ. ಇನ್ ಕೇಸ್ ಸ್ಟಾಪ್ ಮಾಡಿದ್ರು ಅಂದ್ರೆ ಅದು ಮೋಸ್ಟ್ಲಿ ಆಗೋದು ಆಗದೆ ಇರೋ ತರ ಆ ತರ ಆಗ್ಬಿಡುತ್ತೆ. ಸೊ ಅವ್ರ ಏನ್ ವರ್ಕ್ ಮಾಡ್ತಿದ್ದಾರೆ, ಅವ್ರ ಏನು ಫೋಕಸ್ಡ್ ಆಗಿದ್ದಾರೆ, ಎಷ್ಟು ಟೈಮ್ ಕೊಡ್ತಿದ್ದಾರೆ ಅದಕ್ಕೋಸ್ಕರ ಅದೇ ತರ ಇರ್ಬೇಕು ಇಲ್ಲಿ. ಸೊ ಸ್ಟಾಪ್ ಮಾಡಬೇಡಿ ಅಂತ ಅವ್ರಿಗೆ ತೋರಿಸ್ತಾ ಇದೆ ಇಲ್ಲಿ. ಮತ್ತೆ ಫೋರ್ತ್ ಕಾರ್ಡ್ ಬಂದ್ಬಿಟ್ಟು ಚಾರಿಯಟ್ ಬಂದಿದೆ. ದ ಚಾರಿಯಟ್ ಕಾರ್ಡ್ ಯಾವ ತರ ಅಂದ್ರೆ ಇವರು ಒಂಥರ ಸೋಲ್ಜರ್ ತರ ರೆಡಿ ಟು ಫೈಟ್. ಆ ಎನರ್ಜಿನೂ ಅಷ್ಟೇ ಅವ್ರದ್ದು ಯಾವ ತರ ಇರುತ್ತೆ ಅಂದ್ರೆ ಒಬ್ಬ ಸೈನಿಕನ ಎನರ್ಜಿ ಯಾವ ತರ ಇರುತ್ತೆ ಗೊತ್ತಾ? ನಾನ್ ರೆಡಿ ಆಗಿರ್ಬೇಕು, ಲೈಕ್ ಇದೆಲ್ಲ ನಾನು ವೇರ್ ಮಾಡ್ಬಿಟ್ಟು ನಾನು ಪ್ರೊಟೆಕ್ಟೆಡ್ ಆಗಿರ್ಬೇಕು. ಆಮೇಲೆ ನನಗೆ ಯಾವ ಟೈಮಲ್ಲಿ ಯಾರು ಬಂದು ಅಟ್ಯಾಕ್ ಮಾಡ್ತಾರೋ ಗೊತ್ತಿಲ್ಲ, ನನ್ನ ಒಂದು ಕಂಡೀಷನ್ ಅಂದ್ರೆ ನನ್ನ ಒಂದು ಕೆರಿಯರ್ ಏನಾಗುತ್ತೆ ಗೊತ್ತಿಲ್ಲ, ನನ್ನ ಒಂದು ಫಿನಾನ್ಸ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಇದೆಲ್ಲದಕ್ಕೂ ನಾನು ಸೆಕ್ಯೂರ್ ಆಗಿರ್ಬೇಕು. ನನ್ನ ಫಿನಾನ್ಸ್ ನ ಸೆಕ್ಯೂರ್ ಮಾಡ್ಕೋಬೇಕು, ನಾನು ಪ್ರೊಟೆಕ್ಟ್ ಮಾಡ್ಕೋಬೇಕು, ಮತ್ತೆ ನನ್ನ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡ್ಬೇಕು. ನನ್ನ ಲವ್ಡ್ ಒನ್ಸ್ ಯಾರಿದ್ದಾರೆ, ಸ್ನೇಹಿತರು ಇರ್ಬೋದು ಅಥವಾ ಪ್ರೀತಿಸೋರು, ಅವ್ರನ್ನೆಲ್ಲ ನಾನು ಪ್ರೊಟೆಕ್ಟ್ ಮಾಡ್ಬೇಕು. ಅದ್ ನನ್ನ ಕೈಯಲ್ಲಿ ಆಗತ್ತೆ, ಆ ಸ್ಟೆಬಿಲಿಟಿ ನನ್ನ ಹತ್ರ ಇದೆ, ಆ ಎನರ್ಜಿ ನನ್ನ ಹತ್ರ ಇದೆ ಅಂತ ಇವ್ರು ಒಂದ್ಸಲಿ ಯಾವಾಗ್ಲೂ ಅನ್ಕೋತಾರೆ ಅನ್ಸುತ್ತೆ. ಇವರು ಕೂಡ ಅದೇ ತರ ಪರ್ಸನ್, ಒಂಥರ ರೆಡಿ ಟು ಫೈಟ್ ಎನರ್ಜಿ ಇರತ್ತಲ್ಲ ಆ ತರ ಪರ್ಸನ್ ಇವರು. ಆಮೇಲೆ ಇವರು ತುಂಬಾ ಚೆನ್ನಾಗಿ ಕಂಟ್ರೋಲ್ ಮಾಡ್ತಾರೆ ಅಂತ ಅನ್ಸುತ್ತೆ. ಇವ್ರಿಗೆ ಏನೇ ಹಾರ್ಡ್ ವರ್ಕ್ ಮಾಡಿದ್ರು, ಏನೇ ಕೆಲಸ ಮಾಡಿದ್ರು ರಿಸಲ್ಟ್ ಮಾತ್ರ ಇವರಿಗೆ ಬ್ಲೆಸ್ಸಿಂಗ್ಸ್ ಇರೋದ್ರಿಂದ, ದೇವ್ರ ಬ್ಲೆಸ್ಸಿಂಗ್ಸ್ ಇದೆ ಮತ್ತೆ ಯೂನಿವರ್ಸ್ ಬ್ಲೆಸ್ಸಿಂಗ್ಸ್ ಕೂಡ ಇದೆ ಇವ್ರಿಗೆ. ಸೊ ಹಂಗಾಗಿ ರಿಸಲ್ಟ್ ಪಾಸಿಟಿವ್ ಆಗಿ ಇರುತ್ತೆ. ಇವರು ಆಲ್ರೆಡಿ ಬ್ಲೆಸ್ಡ್ ಪರ್ಸನ್, ಅಂದ್ರೆ ನೀನ್ ಏನ್ ಮಾಡಿದ್ರೆ ನಿಂಗೆ ಒಳ್ಳೇದಾಗತ್ತೆ ಅಂತ ಹೇಳ್ತಾರಲ್ಲ, ಸೊ ಆತರ ಪರ್ಸನ್. ಬಟ್ ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕು ಇವ್ರು. ಏನಾದ್ರು ಅಚೀವ್ ಮಾಡ್ಬೇಕು, ಸಕ್ಸಸ್ ತಗೋಬೇಕು ಅಥವಾ ಯಾವ್ದಾದ್ರು ಒಂದು ಪೋಸ್ಟ್ ಗೆ ರೀಚ್ ಆಗ್ಬೇಕು, ಫಿನಾನ್ಷಿಯಲಿ ಸ್ಟೇಬಲ್ ಆಗ್ಬೇಕು ಅಂದ್ರೆ ಸ್ಟಾರ್ಟಿಂಗ್ ಎಲ್ಲ ತುಂಬಾ ಹಾರ್ಡ್ ವರ್ಕ್ ಮಾಡ್ಬೇಕು ಇವರು. ಅದಾದ್ಮೇಲೆ ಹಿ ವಿಲ್ ಬಿ ಲೈಕ್ ಹಿ ಆರ್ ಶಿ ವಿಲ್ ಬಿ ಲೈಕ್ ಸ್ಟೇಬಲ್ ಆಗಿ ಬಂದ್ಬಿಡ್ತಾರೆ. ಅವ್ರನ್ನ ಯಾರು ಕಂಟ್ರೋಲ್ ಮಾಡಕ್ಕೆ ಆಗಲ್ಲ, ಆ ತರ ಒಂದು ಪೊಸಿಷನ್ ಬಂದ್ಬಿಡ್ತಾರೆ ಅವರು. ಅದಕ್ಕೆ ಮಾತ್ರ ತುಂಬಾನೇ ಹಾರ್ಡ್ ವರ್ಕ್ ಮಾಡ್ಬೇಕು ಇವರು. ಮತ್ತೆ ಚಾರಿಯಟ್ ಬಂದ್ಬಿಟ್ಟು ಇವ್ರಿಗೆ ಈಗೋ ಇರತ್ತೆ. ಬಟ್ ಯಾವ ತರ ಈಗೋ ಅಂದ್ರೆ ಗೈಸ್, ಇವರು ಸ್ವಲ್ಪ ಹೆಲ್ದಿ ಈಗೋ ಇರೋಂತ ಪರ್ಸನ್. ಮತ್ತೆ ಇವರ ಸುತ್ತಮುತ್ತ ಏನ್ ನಡೆಯುತ್ತಲ್ಲ ಇವರು ತಲೆನೇ ಕೆಡ್ಸ್ಕೊಳ್ಳಲ್ಲ. ಇವ್ರಿಗೆ ಆಕ್ಚುಲಿ ಅವ್ರಿಗೆ ಅದನ್ನೆಲ್ಲ ಕಂಟ್ರೋಲ್ ಮಾಡುವಂತ ಒಂದು ಪವರ್ ಇರುತ್ತೆ. ಅವರು ತಲೆನೇ ಕೆಡ್ಸ್ಕೊಳ್ಳಲ್ಲ. ಯಾವ ತರ ಒಂದು ಪಿಕ್ಚರ್ ಅಲ್ಲಿ ಎರಡ್ ಲಯನ್ ಒಬ್ಬ ಪರ್ಸನ್ ಕುತ್ಕೊಂಡು ಕಂಟ್ರೋಲ್ ಮಾಡ್ತಿದ್ದಾನಲ್ಲ, ಅದೇ ಕಾನ್ಫಿಡೆನ್ಸು, ಅದೇ ಒಂದು ವಿಲ್ ಪವರ್ ಇವ್ರ ಹತ್ರ ಇರುತ್ತೆ. ಸೊ ಇವ್ರಿಗೆ ಇರೋದಲ್ಲ ಹೆಲ್ದಿ ಈಗೋನೆ. ಸೊ ಇವ್ರ ಸರೌಂಡಿಂಗು ಅಷ್ಟೇ ತುಂಬಾ ಹೆಲ್ದಿ ಪೀಪಲ್ ಅಥವಾ ಪಾಸಿಟಿವ್ ಆಗಿರೋ ಪೀಪಲ್ ನ ಇಟ್ಕೊಳ್ಳೋದಕ್ಕೆ ಇವರು ತುಂಬಾ ಇಷ್ಟಪಡ್ತಾರೆ ಅಂತ ಅನ್ಸುತ್ತೆ. ಮತ್ತೆ ಇವ್ರನ್ನ ತುಂಬಾ ಬಿಲೀವ್ ಮಾಡ್ತಾರೆ ಅನ್ಸುತ್ತೆ. ನನ್ ಕೈಲಿ ಆಗತ್ತೆ, ನಾನ್ ಮಾಡ್ಬಿಡ್ತೀನಿ, ಇದೇ ದೊಡ್ಡ ವಿಷಯನೇ ಅಲ್ಲ ನನಗೆ ಅಂತ ಕೆಲವೊಂದ್ಸರಿ ತುಂಬಾ ಥಿಂಕ್ ಮಾಡ್ತಾರೆ, ಅನ್ಕೊಳ್ತಾರೆ ಅನ್ಸುತ್ತೆ. ಇವರು ತುಂಬಾ ಬಿಲೀವ್ ಮಾಡೋದಿದೆ. ಮತ್ತೆ ಇವ್ರನ್ನ ತುಂಬಾ ಸೆಲ್ಫ್ ಬಿಲೀವ್ ಮಾಡ್ಕೊಳ್ತಾರೆ. ಬಿಲೀವ್ ಅಂದ್ರೆ ನಂಬಿಕೆ, ಮತ್ತೆ ಸೆಲ್ಫ್ ಬಿಲೀವ್ ಅಂದ್ರೆ ತನ್ನನ್ ತಾನ್ ಜಾಸ್ತಿ ನಂಬ್ತಾರಲ್ಲ ಆ ತರ ಪರ್ಸನ್ ಇವರು. ಮತ್ತೆ ತುಂಬಾ ವಾಟರ್ ಸೈನ್ ಇರೋರು ಕಾಣಿಸ್ತಾ ಇದಾರೆ ಇಲ್ಲಿ. ಕ್ಯಾನ್ಸರ್ ಎಲ್ಲ ಬರುತ್ತಲ್ಲ ಆ ತರ ರಾಶಿಯವರು ಜಾಸ್ತಿ ಇದಾರೆ ಅನ್ಸುತ್ತೆ, ಕಟಕ ರಾಶಿಯವರು. ಸೊ ನೋಡಿ ಯಾರೆಲ್ಲ ಇದ್ದೀರಾ ಕಟಕ ರಾಶಿಯವರು ಅಂತ ಹೇಳಿ. ಮತ್ತೆ ಇವರು ಆಲ್ರೆಡಿ ಯೂನಿವರ್ಸ್ ಇಂದ ಬ್ಲೆಸ್ಡ್ ಗೈಸ್. ಇವ್ರು ಏನೇ ಹಾರ್ಡ್ ವರ್ಕ್ ಮಾಡಿದ್ರು ಇವ್ರಿಗೆ ಸಕ್ಸಸ್ಫುಲ್ ಅಂತೂ ಇದ್ದೇ ಇರುತ್ತೆ. ಇವ್ರ ಲೈಫ್ ಅಲ್ಲಿ ಇವ್ರು ಸಕ್ಸಸ್ ಆಗೇ ಆಗ್ತಾರೆ, ನೋ ಡೌಟ್. ಮತ್ತೆ ಇವರು ನಾನು ಹೇಳಿದ ತರನೇ ತುಂಬಾ ಸ್ಟ್ರಾಂಗ್ ಪರ್ಸನ್ ಇರ್ಬೋದು ಇವ್ರಿಗೆ ಯಾರು ಏನು ಮಾಡಕ್ಕಾಗಲ್ಲ ಇವ್ರನ್ನ. ಮೇ ಬಿ ಏನಾದ್ರು ಅಂದ್ರೆ ಇವ್ರಿಗೆ ಲೈಕ್ ಫಿಸಿಕಲಿ ಹರ್ಟ್ ಮಾಡಿದ್ರೆ ಏನಾದ್ರು ಆಗ್ಬೋದು. ಬಟ್ ಕೆಲವೊಬ್ರು ಮೆಂಟಲಿ ತುಂಬಾ ಸ್ಟ್ರಾಂಗ್ ಇರ್ತಾರಲ್ಲ, ಅವ್ರಿಂದ ಯಾರು ಏನು ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ ಗೊತ್ತಾ. ಸೊ ಆ ತರ ಒಂದು ಪರ್ಸನ್ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ತುಂಬಾ ಅಂದ್ರೆ ತುಂಬಾ ಕೇರ್ಫುಲ್ ಆಗಿದ್ದಾರೆ ಇವರು ಕೆರಿಯರ್ ಬಗ್ಗೆ. ತುಂಬಾ ಅಂದ್ರೆ ತುಂಬಾ ಬಿಲೀವ್ ಮಾಡ್ತಾರೆ ತಮ್ಮನ್ ತಾವು. ತುಂಬಾ ಸ್ಟ್ರಾಂಗ್ ಆಗಿ ಕೂಡ ಇದ್ದಾರೆ. ಮತ್ತೆ ಇವರು ಸ್ಪಿರಿಚುವಲಿನೂ ಇದ್ದಾರೆ, ದೇವ್ರನ್ನ ನಂಬೋದು, ದೇವ್ರ ಮೇಲೆ ಭಾರ ಹಾಕೋದು,
ತುಂಬಾ ಹಾರ್ಡ್ ವರ್ಕಿಂಗ್ ಮಾಡುವಂತ ಪರ್ಸನ್ ಅಂತ ಅನ್ಸುತ್ತೆ. ತಾನ್ ಮಾಡೋ ಕೆಲಸ ಬಿಟ್ಬಿಟ್ಟು ಲೈಕ್ ಮಲ್ಟಿಪಲ್ ಕೆಲಸ ಮಾಡ್ತಾರೆ ಗೊತ್ತಾ ಜನ ಜೀವನದಲ್ಲಿ ಮುಂದೆ ಬರೋದಕ್ಕೆ. ಆ ತರ ತನ್ನ ಕೆಲ್ಸಾನು ಮಾಡ್ಕೊಂಡು ಎಕ್ಸ್ಟ್ರಾ ಕೆಲ್ಸದ ಲೋಡನ್ನು ತಗೊಂಡ್ಬಿಟ್ಟು ಮಾಡುವಂತ ಪರ್ಸನ್. ಸೊ ಇವರ ಒಂದ್ ಮೇನ್ ಗೋಲ್ ಏನಿರ್ಬೋದು ಅಂದ್ರೆ ಹಣನ ಸಂಪಾದನೆ ಮಾಡೋದಿರ್ಬೋದು, ಹೆಸರು ಗಳಿಸ್ಬೇಕು ಅಂತ ಇರ್ಬೇಕು. ಇಲ್ಲ ಅಂದ್ರೆ ಮೋಸ್ಟ್ಲಿ ನಾನು ಜೀವನದಲ್ಲಿ ಚೆನ್ನಾಗಿರ್ಬೇಕು, ನಮ್ಮ ಒಂದು ಮನೇಲಿ ಏನು ಕಷ್ಟ ಎಲ್ಲ ಇದೆ ಅದೆಲ್ಲ ನಾನು ಮತ್ತೆ ಮುಂದುವರ್ಸ್ಕೊಂಡು ಹೋಗ್ಬಾರ್ದು, ಆ ಕಷ್ಟ ನನಗೆ ಕೊನೆ ಆಗ್ಲಿ, ಅಂದ್ರೆ ನಮ್ಮ ಒಂದು ಹಿಂದಿನ ಜನರೇಷನ್ ಇತ್ತಲ್ಲ ಅಲ್ಲಿಗೆ ಕೊನೆ ಆಗ್ಬೇಕು, ನಾನು ಅದನ್ನ ಸರಿ ಮಾಡಿ ಅದನ್ನ ಬ್ರೇಕ್ ಮಾಡ್ಬಿಟ್ಟು ಅದ್ರಿಂದ ಹೊರಗಡೆ ಬಂದು ಹೆಲ್ದಿ ಲೈಫ್ ನ ಲೀಡ್ ಮಾಡ್ಬೇಕು, ನನ್ನ ಕೈಲಿ ಆಗತ್ತೆ ಅಂತ ಆ ತರ ಪರ್ಸನ್. ಸೊ ಲಾಸ್ಟ್ ಬಂದ್ಬಿಟ್ಟು ಹರ್ಮಿಟ್ ಕಾರ್ಡ್ ತೋರಿಸ್ತಾ ಇದೆ. ಇವರು ತುಂಬಾನೇ ಕೊರ್ಗೋದು ಇಲ್ಲಿ ಕಾಣಿಸ್ತಾ ಇದೆ ಗೈಸ್. ತುಂಬಾನೇ ಕೊರಗ್ತಾರೆ ಏನಾದ್ರೂ ಕೆಲಸ ಆಗಿಲ್ಲ ಅಂದ್ರೆ. ಇವರು ಏನಂದ್ರೆ ಚೆನ್ನಾಗಿ ಹಿಡ್ಕೊಳ್ತಾರೆ, ತುಂಬಾ ಪಾಸಿಟಿವ್ ಆಗಿರ್ತಾರೆ. ಕೆಲವೊಂದ್ಸರಿ ಅದರ ವಿಷಯಗಳು ಯಾರಾದ್ರೂ ಏನಾದ್ರು ಹೇಳ್ಬಿಟ್ರೆ ಇವ್ರಿಗೆ ನೀವ್ ಹಿಂಗೆ ಅಂತ ಬೈದ್ರಿ ಅನ್ಕೊಳ್ಳಿ, ಲೈಕ್ ಏನಾದ್ರು ಒಂದ್ ವರ್ಡ್ಸ್ ಯೂಸ್ ಮಾಡ್ಬಿಟ್ರೆ ಅವ್ರಿಗೆ, ಅವರು ಅದ್ರ ಸುತ್ತಾನೆ ಇವ್ರು ಯಾಕೆ ಹಿಂಗ್ ಅಂದ್ರು, ಇವ್ರ ಮನ್ಸಲ್ಲಿ ಏನಿದೆ, ಇವ್ರ ಹಿಂಗ್ ಅನ್ನೋದಕ್ಕೆ ಏನ್ ಕಾರಣ, ಇವ್ರು ಯಾಕೆ ಹಿಂಗ್ ಅಂದಿರ್ಬೋದು, ಇವ್ರಿಂದ ಯಾರಿದ್ದಾರೆ, ಅದಕ್ಕೆ ಈ ತರ ಮಾತಾಡ್ತಿದಾರ, ಇದ್ರ ಸಲುವಾಗಿ ತುಂಬಾ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಇವರು. ಇನ್ವೆಸ್ಟಿಗೇಷನ್ ಅಂದ್ರೆ ಲೈಕ್ ತುಂಬಾ ಡೀಪ್ ಆಗಿ ಕತ್ಲಲ್ಲಿ ಆನ್ಸರ್ ಹುಡ್ಕೋ ಪ್ರಯತ್ನ ಮಾಡೋದು ಇವರು. ಆಕ್ಚುಲಿ ಅದೇನಂದ್ರೆ ಅವರು ಆನ್ಸರ್ ಬೇರೆ ಕಡೆ ಹುಡ್ಕೋ ಅವಶ್ಯಕತೆನೇ ಇಲ್ಲ. ಆ ಪರ್ಸನ್ ಏನಾಗಿರ್ತಾನೆ ಅಪೋಸಿಟ್ ಅವನು ಯಾಕೆ ಹಿಂಗ್ ಮಾತಾಡಿರ್ತಾನೆ ಎಲ್ಲದೂ ಇವ್ರಿಗೆ ಗೊತ್ತಿರತ್ತೆ. ಇವ್ರ ಒಳಗಡೆನೆ ಎಲ್ಲ ಆನ್ಸರ್ ಇರುತ್ತೆ. ಇವರು ಸುಮ್ಮನೆ ಅದ್ರ ಸುತ್ತಾನೆ ಸುತ್ತೋದು. ಇವಾಗ ನಾವು ಯಾವ್ದಾದ್ರು ಪರ್ಸನ್ ನೋಡಿದ್ರೆ ಆರಾಮಾಗಿ ಕೆಲವೊಬ್ರು ಮುಖ ನೋಡಿದ ತಕ್ಷಣ ಜಡ್ಜ್ ಮಾಡ್ಬಿಡ್ಬೋದು, ಮೋಸ್ಟ್ಲಿ ಇವ್ರು ಹಿಂಗಿರ್ಬೋದು ಅಂತ. 100% ಇಲ್ಲ ಅಂದ್ರೆ ಒಂದು 50-40-60% ಆದ್ರೂ ಜಡ್ಜ್ ಮಾಡ್ಬೋದು. ಬಟ್ ಇವ್ರಿಗೆ ಆ ಕೆಪಾಸಿಟಿ ಇರತ್ತೆ. ಬಟ್ ಇವ್ರ ಏನಂದ್ರೆ ಆ ತರ ಆನ್ಸರ್ ಅವ್ರ ಒಳಗಡೆನೆ ಇರೋದು ಅವ್ರಿಗೆ ಗೊತ್ತಾಗಲ್ಲ. ಬಟ್ ಅವ್ರು ಹೊರಗಡೆನೆ ಯಾಕೆ ಹಿಂಗ್ ಮಾಡಿದ್ರು, ಯಾಕೆ ಹಿಂಗಿದ್ದಾರೆ, ಯಾಕೆ ಹಿಂಗ್ ಹೇಳಿದ್ರು, ಈ ತರ ಕೊರ್ಗೋದು ತುಂಬಾ ಕಾಣಿಸ್ತಾ ಇದೆ. ಮೋಸ್ಟ್ಲಿ ರಿಲೇಟೆಡ್ ಟು ಕೆರಿಯರ್, ಹಣದ್ದು, ಆಮೇಲೆ ಕೆಲವೊಂದು ಮನೆ ಪರಿಸ್ಥಿತಿನೂ ಇರ್ಬೋದು, ಇವ್ರನ್ನ ತುಂಬಾ ಕೊರ್ಗಿಸ್ತಾ ಇದೆ ಅನ್ಸುತ್ತೆ. ಕೆಲವೊಂದ್ಸರಿ ಇವರು ಯಾವ ತರ ಇವರು ಸಫರ್ ಮಾಡಿಸ್ಕೋತಾರ ಅಂದ್ರೆ ಲೈಕ್ ಜನದಿಂದ ತುಂಬಾ ದೂರ ಉಳ್ಕೊಬಿಡ್ತಾರೆ ಅನ್ಸುತ್ತೆ. ತುಂಬಾ ಐಸೋಲೇಟ್ ಆಗಿ ಇರೋದಕ್ಕೆ ಇಷ್ಟಪಡ್ತಾರೆ ಅಂತ ಅನ್ಸುತ್ತೆ ಆ ಟೈಮಲ್ಲಿ. ಆಮೇಲೆ ಸ್ವಲ್ಪ ಹೀಲ್ ಆಗೋ ಅವಶ್ಯಕತೆನೂ ಇದೆ, ಇವ್ರ ಹೀಲ್ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ. ಮತ್ತೆ ಇವರು ಇಷ್ಟೊಂದು ಕೊರ್ಗೋ ಅವಶ್ಯಕತೆ ಇಲ್ಲ ಅಂತ ದೇವರು ಹೇಳ್ತಾ ಇದ್ದಾರೆ ಇಲ್ಲಿ. ಆಮೇಲೆ ತುಂಬಾ ಓಲ್ಡ್ ಸೋಲ್ ಇವರು, ತುಂಬಾ ಜನ್ಮಗಳನ್ನ ದಾಟ್ಕೊಂಡ್ ಬಂದಿರ್ತಾರೆ ಅಂತ ಹೇಳ್ತಾರಲ್ಲ, ಆ ತರ ಸೋಲ್ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಕೆರಿಯರ್ ಅಂತೂ ತುಂಬಾ ತಲೆ ಕೆಡ್ಸ್ಕೊಂಡಿದ್ದಾರೆ ಇವರು. ಕೆರಿಯರ್ ರಿಲೇಟೆಡ್ ತುಂಬಾನೇ ವರ್ಕ್ ಮಾಡ್ತಿದ್ದಾರೆ. ಇದಾಗ್ಬೇಕು ಅಂದ್ರೆ ಆಗ್ಬೇಕು, ಆ ತರ ಒಂದು ಕೆಲಸ ಮಾಡ್ತಿದ್ದಾರೆ. ಎಲ್ಲ ಆಗತ್ತೆ ಇವ್ರಿಗೆ ಪಾಸಿಟಿವ್ ಆಗಿ, ಆದ್ರೆ ತುಂಬಾ ತಲೆ ಕೆಡ್ಸ್ಕೊಳೋದಂತೂ ಮಾಡ್ತಿದ್ದಾರೆ. ಸೊ ಗೈಸ್, ಇವರು ಇಷ್ಟೊಂದು ಕೊರ್ಗೋ ಅವಶ್ಯಕತೆ ಇಲ್ಲ. ನಿಮ್ ಫ್ರೆಂಡ್ಸ್ ಅಥವಾ ನೀವ್ ಯಾರಾದ್ರೂ ವ್ಯಕ್ತಿನ ಮನ್ಸಲ್ಲಿ ಇಟ್ಕೊಂಡಿದ್ರೆ ಅವರಿಗೆ ಈ ಕಾರ್ಡ್ ರೀಡಿಂಗ್ ರೆಸಿನೇಟ್ ಆದ್ರೆ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ. ನೀವೇನ್ ಕೆಲಸ ಮಾಡ್ತಿದ್ದೀರಾ ಮಾಡ್ಕೊಳ್ಳಿ. ನಿಮ್ಮ ಒಂದು ಕೆಲಸ ನಿಮ್ಗೆ ಸಕ್ಸಸ್ ತಂದು ಕೊಡುತ್ತೆ. ನೀವ್ ಅದ್ರಿಂದ ಹ್ಯಾಪಿ ಆಗ್ತೀರಾ, ಅದ್ರಿಂದ ಹಣನೂ ಬರುತ್ತೆ, ನಿಮ್ಗೆ ಫಿನಾನ್ಷಿಯಲಿ ಸ್ಟೇಬಲ್ ಆಗ್ತೀರಾ. ಮತ್ತೆ ನೀವು ಜೀವನದಲ್ಲಿ ನಿಮ್ಗೆ ಏನೇನ್ ಆಗ್ಬೇಕು ಅಂತ ನಿಮ್ಮ ಡೆಸ್ಟಿನಿಲಿ ಬರ್ತಿದ್ಯಾ ಅದೆಲ್ಲ ಹಾಗೆ ಆಗತ್ತೆ ಅಂತ ಅವ್ರಿಗೆ ಈ ಮೆಸೇಜ್ ನ ಕನ್ವೆ ಮಾಡ್ಬಿಡಿ. ಓಕೆನಾ? ಇವತ್ತಿನ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ವಿಡಿಯೋ ರಿಲೇಟೆಡ್ ಏನಾದ್ರು ಕಾಮೆಂಟ್ಸ್ ಇದ್ರೆ ನೀವು ಅದನ್ನ ನಂಗೆ ಕಾಮೆಂಟ್ ಮುಖಾಂತರ ತಿಳಿಸ್ಬಹುದು. ನಾನು ನಿಮ್ಮೆಲ್ಲರ ಕಾಮೆಂಟ್ಸ್ ಓದ್ತೀನಿ. ನನಗೆ ತುಂಬಾ ಜನರಲ್ ರೀಡಿಂಗ್ ತಗೊಳಲ್ವಾ ನೀವು ಅಂತ ಕೇಳ್ತಾ ಇದಾರೆ. ತಗೊಳ್ತೀನಿ ಗೈಸ್. ಬಟ್ ಏನಂದ್ರೆ ನಾನು ಇನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕಾಂಟ್ಯಾಕ್ಟ್ ಲಿಂಕ್ ಎಲ್ಲ ಹಾಕಿಲ್ಲ. ಹಾಕಿದ್ಮೇಲೆ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಓಕೆನಾ? ಅಲ್ಲಿವರೆಗೂ ಕೀಪ್ ವಾಚಿಂಗ್ 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಏನಾದ್ರೂ ಕ್ವಶನ್ ಇದ್ರೆ ನೀವು ಕಾಮೆಂಟ್ ಅಲ್ಲಿ ಕೂಡ ಮೆನ್ಷನ್ ಮಾಡಬಹುದು. ಥ್ಯಾಂಕ್ ಯು ಗೈಸ್. ಸಿ ಯು ಇನ್ ನೆಕ್ಸ್ಟ್ ಲೈವ್.